ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಮಹಾಶಕ್ತಿಯ ತಂತ್ರಪೀಠ ವೀಕ್ಷಣೆ ಮಾಡುವಂಥ ಸಮಸ್ತ ವೀಕ್ಷಕರಿಗೆ, ಸಾಧನೆ ಮಾಡುವಂಥ ವ್ಯಕ್ತಿಗಳಿಗಾಗ್ಬೋದು, ನಮ್ಮ ಹಿಂದೂ ಸಂಪ್ರದಾಯವಾಗಿ ಅನೇಕ ವಿಷಯಗಳನ್ನು, ಗುಪ್ತವಾದ ರಹಸ್ಯಗಳನ್ನು ತಿಳ್ಕೊಬೋದು, ಆ ಕಾರ್ಯವನ್ನು ಮಾಡಬಹುದಾಗಿದೆ. ಹಾಗೆಯೇ ಆಧ್ಯಾತ್ಮಿಕ ಲೋಕದಲ್ಲಿ ಮುಂದೆ ಹೋಗುವಂಥ ದಾರಿಯರಿಗೆ ಒಂದು ಅವಕಾಶಗಳಿರ್ತದೆ. ನಾವು ವಿಳಾಸ ಬೆಂಗಳೂರಿನ ಪಕ್ಕದಲ್ಲಿ ಒಂದು 200 ಕಿಲೋಮೀಟ್ರಿನ ಒಳಭಾಗದಲ್ಲಿರ್ತದೆ. ತಮಗೆ ಏನಾದರೂ ಕಷ್ಟಗಳು ಅಥವಾ ದಾರಿಯನ್ನು ಬೇಕಾದರೆ ಕಷ್ಟಗಳಿದ್ದರೆ ನಿವಾರಣೆ ಆಗಬೇಕು, ಅಥವಾ ಏನಾದರೂ ಒಂದು ಮನೆಗೊಬ್ಬ ಮಾಂತ್ರಿಕನಾಗುವುದು ಹೇಗೆ, ಮನೆಗೊಬ್ಬ ತಾಂತ್ರಿಕನಾಗುವುದು ಹೇಗೆ ಎಂಬ ವಿಷಯವನ್ನು ತಿಳಿಸ್ಕೊಡ್ತೀವಿ. ಮನೆಗೊಂದು ತಾಂತ್ರಿಕೆ ವಿದ್ಯೆಯನ್ನು ಕಲಿಯುವುದು, ಈ ಒಂದು ಪ್ರಕಾರದಲ್ಲಿ ಹೇಳ್ತೀವಿ. ಇವರು ಮಹಾರಾಷ್ಟ್ರದಿಂದ ಬಂದಿದ್ದಾರೆ. ಪೂನಾ ಪಕ್ಕದಲ್ಲಿರುವಂಥ ಒಂದು ಪುಟ್ಟ ಗ್ರಾಮದಿಂದ ಬಂದಿದ್ದಾರೆ. ತುಂಬಾ ಅನೇಕ ವರ್ಷಗಳನ್ನು 15ರಿಂದ 18 ವರ್ಷಗಳ ಕಾಲ ಇವರು ಸಾಧನೆಗಳನ್ನು ಮಾಡಿದರು. ಯಾವುದೇ ರೀತಿ ಗುರು ಮಾರ್ಗದರ್ಶನ ಇಲ್ಲದೆ ಸುಮಾರು ಪ್ರಯತ್ನಗಳ ಮಾಡಿದ್ದಾರೆ. ಸ್ಮಶಾನದಲ್ಲಿ ಕೂರೋದಾಗಲಿ, ಹೊರಭಾಗದಲ್ಲಿ ಕೂರೋದಾಗಲಿ, ಕೆಲವೊಂದು ವಿಷಯಗಳನ್ನು ಅಗೋಚರವಾಗಿ ಸಾಧನೆ ಮಾಡಲಿಕ್ಕೆ ಸುತ್ತಾಡಿದ್ದಾರೆ. ಅಮರಾವತಿ ಆಗ್ಬೋದು, ಕೆಲವೊಂದು ಭಾಗದಲ್ಲಿ ಇವರ ಬಾಯಲ್ಲೇ ಮಾತಾಡೋಣ. ಹಾಗಾಗಿ ಎಲ್ಲೂ ಸಫಲನೆ ಅಂದರೆ ಯಾವುದೇ ಒಂದು ದಾರಿನೇ ಇವರಿಗೆ ಸಿಗ್ತಲೇ ಆಗಿದೆ. ಇಲ್ಲಿ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಆಗಿದೆ ನಮ್ಮ ಸ್ವಾಮಿ, ನಮ್ಮ ಸಮಸ್ಯೆಗಳು, ನಮಗೆ ದೇವಿ ದೇವತೆಗಳನ್ನು ಸಾಕ್ಷಾತ್ಕಾರ ಆಗಬೇಕು, ಮತ್ತು ನಾವು ಅವ್ರ ಜೊತೆ ಆಧ್ಯಾತ್ಮಿಕದಲ್ಲಿ ಹೋಗ್ತೀವಿ, ನಾವು ಅದಕ್ಕೆ ವಿಷಯಗಳನ್ನು ಇವ್ರನ್ನ ಕೇಳಿದ್ದೀವಿ, ಇದು ನಿಮ್ಮ ಕೈಯಲ್ಲಿ ಸಾಧ್ಯವಾಗುತ್ತಾ, ಮಾಡಲಿಕ್ಕಾಗುತ್ತಾ ಅಂತ ಕೇಳಿದಾಗ ನಾನು ಎಲ್ಲ ಕೆಲಸನೂ ಮಾಡಿದ್ದೀವಿ ಅಂತ ಹೇಳಿದರು. ಯಾರಿಗೆ ನಂಬಿಕೆ ಇರುತ್ತೆ ಅವರೊಂದು ಬಲವಾದ ನಂಬಿಕೆ ಇದೆ, ಆ ಬಲವಾದ ನಂಬಿಕೆಯೇ ಮುಂದಿನ ದಾರಿಯನ್ನು ತೋರಿಸುತ್ತೆ ಅಂತ ಹೇಳ್ತೀನಿ. ಇವರು ಹಿಂದಿಲಿ ಮಾತಾಡ್ತಾರೆ, ನಾವು ಅದನ್ನು ಕನ್ನಡದಲ್ಲಿ ಕನ್ವರ್ಟ್ ಮಾಡಿ ಹೇಳ್ತೀವಿ. ಇವರ ಒಂದು ಶುಭನಾಮವನ್ನು ಕೇಳಿ ಹಾಗೆ ವಿಚಾರಗಳನ್ನು ತಿಳ್ಕೋಬಹುದಾಗಿದೆ. ಭಕ್ತಾದಿಗಳೇ, ವೀಕ್ಷಕರೇ, आपका नाम? सुनील तावरे. सुनील तावरे किधर से हैं? पूना से आए मैं. पूनाದಿಂದ ಬಂದಿದ್ದಾರೆ ಅಂತ? महाराष्ट्रದಲ್ಲಿ. बताइए, आपको कैसा अनुभव तो हो गया? मैं कन्नड़ से ट्रांसफर बताते हैं. मेरे को बहुत बढ़िया अनुभव आ गई. बहुत मैं मतलब बहुत घुमाए मैं ಇದ್ರ ನಮಗೆ ತುಂಬಾ ಅನುಭವ ಆಗಿದೆ, ತುಂಬಾ ಕಡೆ ಸುತ್ತಿದೀವಿ. ಈ ರೀತಿಯ ಒಂದು ವಿಚಾರಗಳನ್ನು ಇವ್ರ ಬಾಯಿಂದ ಹೇಳ್ತಾ ಇದ್ದಾರೆ. बहुत घुमाए, पर मेरे को जैसा रिजल्ट होना मांगता था वो रिजल्ट नहीं मिला. इधर 3 दिन में मेरे को इधर बहुत बढ़िया रिजल्ट मिल गया. ಇವ್ರು ಹೇಳ್ತಾ ಇದ್ದಾರೆ, ನಾವು ಎಷ್ಟೋ ರಿಸಲ್ಟಿಗೋಸ್ಕರ ನಿರೀಕ್ಷೆ ಮಾಡಿ ಸುತ್ತುತ್ತಾ ಇದ್ದೆ, ಎಲ್ಲೂ ನನಗೆ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಈ ಭಾಗದಲ್ಲಿ ಬಂದಾಗ, ಈ ನಮ್ಮ ಹತ್ರ ಒಂದು ಸ್ಥಾನಕ್ಕೆ ಬಂದಾಗ ನನಗೆ ಸಿಕ್ಕಿದೆ. ತುಂಬಾನೇ ಒಂದು 3 ದಿವಸಕ್ಕೆ ತುಂಬಾನೇ ಅನುಭವ ನನಗೆ ಆಗಿದೆ ಅಂತ ಹೇಳ್ತಾರೆ. ಈ लाइन में 15 साल से 15 साल से घुमा दिया करके बोल रहे हैं. तो अभी तक कोई मेरे जैसा रिजल्ट होना वो सब मेरे रिजल्ट में नहीं मिला. मेरे को इधर रिजल्ट मिला 3 दिन में. 15 ವರ್ಷದಿಂದ ಸುತ್ತಿದ್ದೀನಿ, ನನಗೆ ರಿಸಲ್ಟ್ ಸಿಕ್ಕಿಲ್ಲ. ಈ ಜಾಗಕ್ಕೆ ಬಂದಾಗ ರಿಸಲ್ಟ್ ಸಿಕ್ಕಿದೆ. ಎಲ್ಲ ತಾಯಿಯ ಒಂದು ಕೃಪೆ, ಕಟಾಕ್ಷ, साक्षात्कार मिल गया मेरे को. ಸಾಕ್ಷಾತ್ಕಾರವಾಗಿದೆ ಅಂತ ಹೇಳಿ ಇವರು ಒಂದು ಬಾಯಿಂದ ಹೇಳ್ತಾ ಇದ್ದಾರೆ. कालिका माता का साक्षात मिल गया. ಕಾಳಿ ಮಾತೆ, ಕಾಳಿಕಾ ದೇವಿ, ಮಹಾಕಾಳಿ ಒಂದು ಸಾಕ್ಷಾತ್ಕಾರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಒಂದು ಒಳ್ಳೇದಾಗಲಿ, ಕುಟುಂಬವನ್ನು ಬೆಳೆಸಲಿ. ಪಾಪ ಅಷ್ಟು ದೂರದಿಂದ ಬಂದು ಒಂದು ಸಾಧನೆಯನ್ನು ಕಲಿಬೇಕು ಅಂತೇಳಿ ಈ ವ್ಯಕ್ತಿಗಳನ್ನ ದಾರಿಯನ್ನು ತಾಯಿ ಮಹಾಕಾಳಿಯವರು ಮಾಡಿಕೊಡ್ತಿದ್ದಾರೆ, ಅಮ್ಮನವರು. ಎಲ್ಲ ಒಳ್ಳೇದಾಗಲಿ. ಇವರು ಮುಂದೆ ತಂತ್ರವಿದ್ಯೆಯನ್ನು ಕಲಿಬೇಕು ಅಂತ ಹೇಳ್ತಿದ್ದಾರೆ. ಅದನ್ನು ಕಲಿಸ್ಕೊಡ್ಲಿಕ್ಕೆ ನಮ್ಮ ಪ್ರಕಾರದಲ್ಲಿ ಮಾಡಿಕೊಡ್ತೀವಿ. ಯಾವುದೇ ರೀತಿ ಅಡಚಣೆಗಳನ್ನು ಆಗದಂಗೆ ಸುರಕ್ಷೆ ಮಾಡಿ ಇವರಿಗೆ ದಾರಿಯನ್ನು ಮಾಡಿಕೊಡ್ತೀವಿ ನಾವು. ಮನೆಗೊಬ್ಬ ಮಾಂತ್ರಿಕ, एक व्यक्ति के लिए घर का एक मांत्रिक होना चाहिए, घर का. हाँ जी. लेकिन आज जीवन में कैसे हो जाते हैं, सब तांत्रिक है, सब चोरी वो करना, ये करने के लिए दिमाग का भ्रमित करने वाला, जो भी घर में बीमार करने वाला ज्यादा तो हो जाता है. इसीलिए एक घर का एक मांत्रिक होना जरूर है. ಅಂದರೆ ಏನು ಮನೆಗೊಬ್ಬ ಮಾಂತ್ರಿಕ ಅಂತ ಹೇಳ್ತೀವಿ, ಮನೆಯಲ್ಲಿ ಸಣ್ಣ ಪುಟ್ಟ ಕಾಯಿಲೆಗಳಾಗ್ಬೋದು, ಸಣ್ಣ ಪುಟ್ಟ ಸಮಸ್ಯೆಗಳಾಗ್ಬೋದು, ದೊಡ್ಡ ಸಮಸ್ಯೆಗಳಾಗ್ಬೋದು, ತಾವೇ ಸ್ವಂತವಾಗಿ ಬಗೆಹರಿಸ್ಕೊಳ್ಬೋಂಥ ವಿಧಾನಗಳು ಇರ್ತವೆ. ಅದಕ್ಕೆ ಹೇಳ್ತಾರೆ ಮನೆಗೊಬ್ಬ ಮಾಂತ್ರಿಕ ಅಂತೇಳಿ. ಮಾಡಬಹುದು, ಯಾವುದೇ ರೀತಿ ಕಷ್ಟಗಳು ಪಟ್ಟರೆ ತಾನೇ ಸುಖವನ್ನು ಸಿಗುತ್ತೆ. ಮುಂದಿನ ದಾರಿಯನ್ನು ನಾವು ಹುಡ್ಕೊಂತ ಹೋದರೆ ಒಳ್ಳೆ ದಾರಿನೇ ಸಿಗುತ್ತೆ. ಆದರೆ ಇದು ತಂತ್ರವಿದ್ಯೆಯಲ್ಲಿ ಎಷ್ಟು ಪ್ರಯತ್ನ ಪಡ್ತೀವಿ ಅಷ್ಟು ನಮಗೆ ಪ್ರತಿಫಲ ಸಿಗುತ್ತೆ. ಕೆಲವೊಬ್ಬರು
ಗುಪ್ತ ವಿದ್ಯೆಗಳನ್ನು ಹುಡುಕುತ್ತಾ ತಿರುಗ್ತಾರೆ. ಸರಿಯಾಗಿ ಹೋದ್ರು ಮಾರ್ಗದರ್ಶನ ಅವರಿಗೆ 100% ಸಕ್ಸಸ್ ಆಗೋದು ತುಂಬ ಕಷ್ಟಪಡ್ತಾರೆ, ನಾನು ಮಾಡ್ಬೋದು ಅಂತ. ಅದಕ್ಕೆ ಒಂದು ಗುರುವಿನ ಬಲವಿದ್ದರೆ ಏನು ಬೇಕಾದರೂ ಮಾಡ್ಬೋದು. ಈ ದಾರಿಯೇ ಆಗಿದೆ. ಏಕಾಂತವಾಗಿ ಕೂತು ಮಾಡ್ಬೋದು. ಅದು ಗುರು ಮಾರ್ಗದರ್ಶನ ಇಲ್ಲದಲ್ಲಿ ಯಾವುದೇ ಒಂದು ಸಾಧನೆಗಾಗಲಿ ತುಂಬ ಅಡಚಣೆ ಬರುತ್ತೆ. ಒಂದು ಸಾಕ್ಷಾತ್ಕಾರ ಆಗಬೇಕು ಅಂದರೆ ಗುರು ಮಾರ್ಗದರ್ಶನ. ನಮ್ಮಲ್ಲಿ ನಮ್ಮ ಹಿಂದೆ ಗುರುವಿನ ಬಲ ಇದೆ. ಆ ಗುರುವಿನ ಬಲದಿಂದ ನಾವು ದಾರಿಯನ್ನು ಮಾಡಿಕೊಡ್ತೀವಿ. 4 ರಿಂದ 5 ಜನ ಗುರುಗಳು ಸೇರಿ ಒಬ್ಬರಿಗೆ ವಿದ್ಯೆಯನ್ನು ಕಲಿಸ್ಕೊಡುವಂಥ ದಾರಿಗಳಿದೆ. ಎಲ್ರಿಗೂ ಸಹ ಒಳ್ಳೆಯದಾಗುತ್ತೆ. ಮನೆಗೊಬ್ಬ ಮಾಂತ್ರಿಕವಾಗ್ಬೋದು, ತಾಂತ್ರಿಗಳಾಗ್ಬೋದು, ಇದರಲ್ಲಿ ಯಾವುದೇ ರೀತಿ ಅನುಮಾನಗಳಿಲ್ಲ. ಹಾಗೂ ಮನೆಯಲ್ಲಿ ನೆಗೆಟಿವಿಟಿಗಳನ್ನು ಯಾವ ರೀತಿ ತೆಗಿಬೋದು ಎಲ್ಲ ಸಹ ಈ ಒಂದು ಮಾಂತ್ರಿಕ ವಿದ್ಯೆಯಲ್ಲಿ ಕಲಿಬಹುದು. ಸಾಕಷ್ಟು ಟೈಮ್ಗಳನ್ನು ಸ್ಪೆಂಡ್ ಮಾಡಬೇಕಾಗುತ್ತೆ ಸಂಜೆ ಕಾಲದಲ್ಲಿ ಆ ಒಂದು ಕಾರ್ಯವನ್ನು ಯಶಸ್ಸಾಗಲಿಕ್ಕಾದರೆ. ಎಲ್ಲರಿಗೂ ಶುಭವಾಗಲಿ, ಸಂಪೂರ್ಣವಾಗಿ ಯಶಸ್ಸಾಗಲಿ ಅಂತ ಕೇಳ್ತಾ ಈ ಒಂದು ಎಪಿಸೋಡಲ್ಲಿ ಹೇಳ್ತಾ ಇದ್ದೀವಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಓಂ ಶ್ರೀ ಮಹಾಕಾಳಿಕೆ ದೇವತಾಭ್ಯೋ ನಮಃ. ಶ್ರೀ ಕಾಲಭೈರವ ದಶದಿಕ್ಪಾಲಕರ ದೇವರ ಅನುಗ್ರಹವನ್ನಾಗಲಿ, ಕ್ಷೇತ್ರ ಪಾಲಕನಾಗಿ ಕಾಲಭೈರವನ ಕೃಪೆ ಕಟಾಕ್ಷವಾಗಲಿ, ಎಲ್ಲ ಗ್ರಾಮಗಳಿಗೆ ಒಂದು ಒಳ್ಳೆಯದಾಗಲಿ ಎಂದು ಈ ಒಂದು ಎಪಿಸೋಡ್ ಮುಖಾಂತರ ಹೇಳ್ತಿದ್ದೀವಿ. ಜೈ ಶ್ರೀ ಮಹಾಕಾಳಿ. ನಮೋ ನಮಃ.